ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಲೈಫ್ ಜರ್ನಿ ಚಾನಲ್. ಇಂದು ನನ್ನ ಹೆಂಡತಿ ಬರ್ತ್ಡೇ ಇತ್ತು, ಅದಕ್ಕೆ ಎಲ್ಲಿಗೆ ಹೋಗೋಣ ಊಟಕ್ಕೆ ಅಂತ ಯೋಚನೆ ಮಾಡ್ತಿದ್ದಾಗ ಪಕ್ಕದಲ್ಲಿರೋ ಫಿಶ್ ಲ್ಯಾಂಡ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇದು ಬಂದು ಮೈಸೂರು ಟು ಬೆಂಗಳೂರು ಮೇನ್ ರೋಡಲ್ಲಿರೋ ಸಿದ್ಲಿಂಗ್ಪುರ ಆದಮೇಲೆ ಕಳಸ್ತುಡಿ ಹತ್ರ ಪೂಜಾರಿ ಫಿಶ್ ಲ್ಯಾಂಡ್ ಅಂತ ಬರುತ್ತೆ. ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಇದು ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಆಗುತ್ತಷ್ಟೇ. ತುಂಬ ಸಲ ಬಂದಿದ್ದೀವಿ. ನಿಮ್ಗೊಂದ್ಸಲ ತೋರಿಸೋಣ ಅಂತ ವಿಡಿಯೋ ಮಾಡಿದೆ. ಇದೇ ನೋಡಿ ಪೂಜಾರಿ ಫಿಶ್ ಲ್ಯಾಂಡ್. ಇದೇ ಥರ ಫಿಶ್ ಲ್ಯಾಂಡ್ ಬೇರೆ ಸಿಗುತ್ತೆ, ಬಟ್ ಪೂಜಾರಿ ಫಿಶ್ ಲ್ಯಾಂಡೇ ಒರಿಜಿನಲ್ ಆ್ಯಕ್ಚುಲಿ. ಇದ್ರ ವಿಶೇಷತೆ ಏನಂದರೆ, ಒಳಗಡೆ ಬಂದ ತಕ್ಷಣ ನಿಮಗೆ ಗುಡ್ ಆ್ಯಂಬಿಯನ್ಸ್ ಫೀಲ್ ಆಗುತ್ತೆ. ಯಾವುದೋ ಮೇನ್ ರೋಡಲ್ಲಿ ಇದ್ರೂ ಕೂಡ ಆ ಥರ ಫುಲ್ ಕ್ಲೀನ್ನೆಸ್ ಆಗಿರುತ್ತೆ. ಒಳಗಡೆ ಬಂದರೆ ಏನೊಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಜನ ತುಂಬ ಬರ್ತಾರೆ ಇಲ್ಲಿ. ಬನ್ನಿ, ಕಾರ್ ಪಾರ್ಕ್ ಮಾಡಿ ಬಂದು ನಿಮಗೆ ಏನೇನಿದೆ ಇದರಲ್ಲಿ ವಿಶೇಷತೆ ಊಟದ ಜೊತೆಗೆ ಅಂತ ಕೂಡ ತೋರಿಸ್ತೀನಿ. ಮತ್ತು ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಯಾವುದೇ ಇಲ್ಲಿ ತೊಂದರೆ ಇಲ್ಲ, ಯಾಕೆಂದರೆ ತುಂಬ ಕಾರ್ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಾಂದರೆ ಮಿನಿಮಮ್ ಒಂದು 100-150 ಕಾರ್ ಗಂಟೆ ಮಾಡ್ಬೋದು ಅಂದ್ಕೊಳ್ಳಿ. ಇಲ್ಲಿ ಏನು ನೋಡ್ತಿರೋ ಸ್ಪೇಸ್ ಇಲ್ಲೂ ಇದೆ, ಮತ್ತು ಹಿಂದ್ಗಡೆನೂ ಕೂಡ ಇದೆ ಸ್ಪೇಸ್ ಕಾರ್ ಪಾರ್ಕ್ ಮಾಡೋದಕ್ಕೆ. ಬೈಕ್ ಕೂಡ ಪಾರ್ಕ್ ಮಾಡ್ಬೋದು. ಒಳ್ಳೊಳ್ಳೆ ಫ್ಲವರ್ ಪ್ಲಾಟ್ಗಳನ್ನ ಇಟ್ಟಿದ್ದಾರೆ. ಇದೇನಾದರೂ ಹೋಗಬೇಕಾದ್ರೆ 2 ಸೈಡಲ್ಲಿ ಕೂಡ ಇರುತ್ತೆ. ಯಾವುದನ್ನು ಫಸ್ಟ್ ಕವರ್ ಮಾಡೋಣ, ಯಾವುದನ್ನು ಮಾಡಬಾರ್ದು ಅನ್ನೋದೇ ಕನ್ಫ್ಯೂಸ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಆಮೇಲೆ ಇನ್ನೊಂದು ಬುದ್ಧನ ವಿಗ್ರಹ ಎಲ್ಲ ಕಡೆ ಇದೆ. ಒಂದು 2-3 ಕಡೆ ಇಟ್ಟಿದ್ದಾರೆ ನಾನು ನೋಡಿದಾಗ. ನೋಡಿ, ಇಲ್ಲೇ ಮೇನು. ಇಲ್ಲಿ ಏನಂದರೆ ಒಂದು 2-3 ಜಾತಿಯ ಗೂಳಿಗಳನ್ನ ಇಟ್ಟಿದ್ದಾರೆ ಮತ್ತು ಹಸುಗಳನ್ನ ಇಟ್ಟಿದ್ದಾರೆ. ಅದೇ ಇರಲಿ ವಿಶೇಷತೆ. ನೋಡಿ, ಇವೆಲ್ಲ ಗೂಳಿಗಳು, ಹಳೆ ತಳಿಗಳು ಅಂತ ಹೇಳ್ಬೋದು. ಇದು ನಾರ್ಮಲಾಗಿ ಎಲ್ಲ ಕಡೆ ನೋಡೋದು ಸಿಗೋದಿಲ್ಲ. ಇವರು ತಳಿಗಳನ್ನ ಕಲೆಕ್ಟ್ ಮಾಡಿ ತಂದು ಇಟ್ಕೊಂಡಿದ್ದಾರೆ, ಮತ್ತು ಅದೇ ರೀತಿ ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ನಾವು ನೋಡದಿರೋರು ಕೂಡ ನೋಡಿ ತುಂಬ ಖುಷಿಯಾಗುತ್ತೆ. ಮಕ್ಕಳು ಅಂತ ನೋಡಿದ್ರೆ ಅವರು ಫಸ್ಟ್ ಟೈಮ್ ನೋಡೋದ್ರಿಂದ ತುಂಬ ಖುಷಿ ಪಡ್ತಾರೆ. ಮತ್ತು ಇಲ್ಲಿ ಸ್ಟ್ಯಾಚ್ಯೂಗಳನ್ನ ಕೂಡ ಮಾಡಿಟ್ಟಿದ್ದಾರೆ. ಗೂಳಿದು, ಸಿಂಹ. ನೋಡಿ, ಇಲ್ಲಿ ಕೂಡ ಕರುಗಳೆಲ್ಲ ಇದೆ. ಅಂದರೆ ಸುಮಾರು ಜಾತಿಯ ಹಸುಗಳನ್ನ ಇಟ್ಟಿದ್ದಾರೆ. ಅದನ್ನು ನೋಡ್ಕೊಳ್ಳೋದು ಕೂಡ ವ್ಯಕ್ತಿಗಳನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ನೋಡಿ, ಎಲ್ಲ ಯಾವಾಗ ನೀಟಾಗಿರುತ್ತೆ. ಅದರ ಪಕ್ಕದಲ್ಲಿ ಹೋದರೂ ಕೂಡ ಫೋಟೋ ಹತ್ರ ಯಾವುದೂ ಬರೋಲ್ಲ. ನೋಡಿ, ಮತ್ತು ಇನ್ನೊಂದು ನಿಮಗೆ ವಿಂಟೇಜಸ್ ಕಾರ್ಗಳನ್ನ ತೋರಿಸ್ತೀನಿ. ಹಳೆ ಕಾರ್ಗಳು, ಜನ್ರೇಷನ್ ಕಾರ್ಗಳನ್ನೆಲ್ಲ ಇಟ್ಟಿದ್ರೆ ಕಲೆಕ್ಟ್ ಮಾಡಿ. ಅಂಬಾಸಿಡರ್ ಹಿಡಿದು ಹಳೆ ಕಾರ್ಗಳೆಲ್ಲ ಇದೆ. ಇಲ್ಲಿ ಒಂದು 8+ ಕಾರ್ಗಳು ಇಟ್ಟಿದ್ದಾರೆ. ಕಾರ್ಗಳಷ್ಟೇ ಅಲ್ಲ, ಬೈಕ್ ಕೂಡ ಇಟ್ಟಿದ್ದಾರೆ. RX 100, ಬುಲೆಟು, ಲೂನಾ, ಹಳೇದು ಏನೇನು ಬೈಕ್ಗಳು ಬರ್ತಿತ್ತು ಎಲ್ಲನೂ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಬಜಾಜ್ ಚೇತಕ್. ಇದು ನೋಡ್ತಿದ್ರೆ ಹಳೆ ನೆನಪುಗಳೆಲ್ಲ ಬರುತ್ತೆ, ಯಾರು ಅದನ್ನು ರೈಡ್ ಮಾಡಿದ್ದಾರೆ ಅವ್ರಿಗೆ. ಮತ್ತು ಇಲ್ಲಿ ಊಸರುವಳ್ಳಿನ ಇಟ್ಟಿದ್ದಾರೆ 2. ಅದು ನನಗೆ ಕನ್ಫರ್ಮ್ ಇಲ್ಲ ಊಸರುವಳ್ಳಿ ಅಂತ, ಬಟ್ ಊಸರುವಳ್ಳಿ ಅಂತ ಅನ್ಕೋತೀನಿ ಶೇಪಲ್ಲಿ ನೋಡಿದಾಗ. ಅದು ಯಾವುದು ಏನು ಹೊರಗಡೆ ಅದಕ್ಕೆ ಜಾಲರಿ ಹಾಕಿದ್ದಾರೆ ಅದೇ ಕಲರಲ್ಲಿತ್ತು. ಅದು ಕೂಡ 2 ಇದೆ. ನೋಡಿ, ಹೊರಗಡೆ ಬಂದ ಇದು ಕೂಡ ಡೆಕೋರೇಟ್ ಎಲ್ಲ ಮಾಡಿಟ್ಟಿದ್ರೆ, ಗಂಟೆಗಳೆಲ್ಲ ಹಾಕಿ. ಇಲ್ಲಿ ನೈಟ್ ಹೊತ್ತು ನೋಡೋದು ಇನ್ನೂ ಚೆನ್ನಾಗಿರುತ್ತೆ. ಇದು ಒಳಗಡೆ ಎಂಟ್ರೆನ್ಸು. ಇಲ್ಲಿ ತುಂಬ ನೋಡಿದ್ರೆ ಎಲ್ಲ ತುಂಬ ಶಿಲೆಗಳನ್ನ ಕೆತ್ತಿಟ್ಟಿದ್ದಾರೆ. ಇದು ಕೂಡ ತುಂಬ ಅಟ್ರಾಕ್ಟಿವ್ ಆಗುತ್ತೆ. ನೋಡಿ, ಇದೇ ಬ್ರ್ಯಾಂಡ್ ನೇಮ್. ಇದು ಪೂಜಾರಿ ಫಿಶ್ ಲ್ಯಾಂಡ್. ತುಂಬ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ ಅಂತ ಹೇಳಿದ್ದೀನಿ ಈ ಹೋಟೆಲ್ಗೆ. ಎಲ್ಲ ಕಡೆ ಹೈಜಿನಿಗೆ ಕ್ಲೀನ್ನೆಸ್ ಇದೆ ತುಂಬ. ನೋಡಿ, ಇಲ್ಲಿ ಫಿಶ್ನು ಕೂಡ ಅಕ್ವೇರಿಯಮಲ್ಲಿ ಇಟ್ಟಿದ್ದಾರೆ.
ಅಂದರೆ ಎಲ್ಲ ಕಡೆ ಹೋದಾಗ ಸ್ವಲ್ಪ ಯುನೀಕ್ ಆಗಿರುತ್ತೆ ಮತ್ತು ಟ್ರೆಡಿಷ್ನಲ್ ಫೀಲ್ ಆಗುತ್ತೆ. ಮತ್ತು ಎಂಟ್ರೆನ್ಸಲ್ಲಿ ಬಂದರೆ ಬುದ್ಧನ ವಿಗ್ರಹ ಇಟ್ಟಿದ್ದಾರೆ. ಬನ್ನಿ ಇವಾಗ ಡೈನಿಂಗ್ ಹಾಲ್ ಹೋಗೋಣ. ನೋಡಿ ಎಷ್ಟು ಆ್ಯಕ್ಚುಲಿ ನಾವಿವತ್ತು ಬಂದಿರೋದು 12:30, ಇನ್ನು 1-1:30 ಆದರೆ ಈ ಚೇರ್ಗಳಲ್ಲಿ ಫುಲ್ ಆಗ್ಬಿಡುತ್ತಿರುತ್ತೆ. ಎಷ್ಟು ಆಂಬಿಷನ್ಸ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಬಂದು ಕೇಳಿದ್ರೆ ಮೆನು ಕೊಟ್ಟರು, ಏನೇನು ಆರ್ಡ್ರ್ ಮಾಡೋಣ ಅಂತ ಮೆನು ಎಲ್ಲ ನೋಡಿದ್ವಿ. ಸೊ ನಮಗೆ ಹೆವಿ ಫುಡ್ ಬೇಕಾಗಿಲ್ಲ, ನೆಕ್ಸ್ಟ್ ಪ್ಲ್ಯಾನ್ ಮಾಡೋದಿತ್ತು. ಅದಕ್ಕೆ ಲಾಲಿಪಾಪ್ ಮತ್ತು ಬಟರ್ ನಾನ್, ಚಿಕನ್ ಬಿರಿಯಾನಿ ಮತ್ತು ಬಟರ್ ಚಿಕನ್ ಆರ್ಡ್ರ್ ಮಾಡಿದ್ವಿ. ಸೊ ಎಲ್ಲ ಕೂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಯಾವಾಗ ಬಂದರೂ ಕೂಡ ಊಟ ಚೆನ್ನಾಗಿರುತ್ತೆ. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ಅದು ವರ್ತ್ ಅನಿಸುತ್ತೆ. ಅದಕ್ಕೆ ಅಷ್ಟೇನು ಕಾಸ್ಟ್ಲಿ ಇಲ್ಲ. ನಾವು ಬೇರೆ ಕಡೆ ತಿಂದಾಗ ಇಟ್ಸ್ ಓಕೆ, ವರ್ತ್ ಫಾರ್ ಕಾಸ್ಟ್. ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಒಳ್ಳೆ ಸ್ಪಾಟ್ ಆಗಿದೆ. ಚಿಕನ್ ಲಾಲಿಪಾಪ್ ತಂದು ಕೊಟ್ಟರು. ಟೇಸ್ಟ್ ತುಂಬ ಚೆನ್ನಾಗಿದೆ, ಸ್ಪೈಸಿಯಾಗಿ. ಒಂದು ಪ್ಲೇಟಲ್ಲಿ 8 ಪೀಸ್ ಕೊಟ್ಟಿದ್ದಾರೆ. ಮತ್ತು ಬಟರ್ ನಾನ್ ಮೇಲೆ ಫುಲ್ಲು ಗೀ ಎಲ್ಲ ಹಾಕಿ ಮತ್ತು ಕ್ಯಾರೆಟ್ ಏನೋ ಕಟ್ ಮಾಡಿ ಉದುರಿಸಿದ್ರು. ನೋಡೋದು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಹಾಗೆ ಇತ್ತು. ಇದು ಎಷ್ಟರಲ್ಲಿ ಹೋದರೂ ಕೂಡ ಫುಡ್ ಯಾವತ್ತೂ ಡಿಸಪಾಯಿಂಟ್ ಮಾಡಿಲ್ಲ ಇಲ್ಲಿ ಇದುವರೆಗೂ. ಎಲ್ಲ ಊಟ ಎಲ್ಲ ಮುಗೀತು. ಫೈನಲಿ ಒಂದು ಡೆಸರ್ಟ್ ಆರ್ಡ್ರ್ ಮಾಡೋಣ ಅಂತೇಳಿ ಜಾಮೂನ್ ವಿತ್ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ. ನನ್ನ ಮಗ ಟೇಸ್ಟ್ ಮಾಡಿ ಅವನಿಗೆ ಸ್ವೀಟ್ ಅಂತ ತುಂಬ ಇಷ್ಟ. ಖುಷಿ ಆಗ್ಬಿಟ್ಟಿದ್ದಾನೆ ಐಸ್ ಕ್ರೀಮ್ ಜೊತೆ ತಿನ್ನಿಸ್ತಾ ಇರೋದಕ್ಕೆ. ಯಾವಾಗಲೂ ಐಸ್ ಕ್ರೀಮ್ ವಿತ್ ಜಾಮೂನ್ ಅಂದರೆ ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಫೇವ್ರೇಟು. ನಿಮಗೆ ಅದೇ ಥರ ಫೇವ್ರೇಟ್ ಆಗಿದ್ದರೆ ಕಮೆಂಟ್ ಮಾಡಿ. ಹಾಗೆ ಊಟ ಮುಗೀತು, ರಿಟರ್ನ್ ಹೋಗೋಣ ಅಂತ ಹೋದ್ವಿ. ರಿಟರ್ನ್ ಹೋಗ್ಬೇಕಾದ್ರೆ ಕೂಡ ವೀಡಿಯೋ ಮಾಡಿದ್ವಿ. ನೋಡಿ ಏನು ಶಿಲೆಗಳು ಕಾಣ್ತಾ ಇದೆ. ಇಲ್ಲೇನಿದೆ ಲಿಕ್ಕರ್ ಕೂಡ ಇದೆ, ಬಟ್ ಅದು ಸಪ್ರೇಟ್ ಸೆಷನ್ ಇದೆ. ನೋಡಿ ನಿಮ್ಗೆ ತೋರಿಸ್ತೀನಿ. ಇದು ಬಂದು ಲಿಕ್ಕರ್ ವಿತ್ ಫ್ಯಾಮಿಲಿ. ಸೊ ಅದು ಕೂಡ ಸಪ್ರೇಟ್ ಇಟ್ಟಿದ್ದಾರೆ. ಎರಡು ಕೂಡ ಮರ್ಜ್ ಮಾಡಿಲ್ಲ ಇವರು. ನೋಡಿ ಅದೇನು ಗೇಟ್ ಕಾಣ್ತೀವಿ, ಅದು ಇನ್ನೊಂದು ಕಾರ್ ಪಾರ್ಕಿಂಗು ಬಿಹೈಂಡ್. ಅಲ್ಲೂ ಕೂಡ ಒಂದು 2 ಕಡೆನ ಸೇರಿಸಿ 150 ಕಾರ್ ಇದು ಮಾಡ್ಬೋದು. ನೋಡಿ ಬರಬೇಕಾದ್ರೆ ಅಲ್ಲಿ ತುಂಬ ಕಡಿಮೆ ಇತ್ತು. ಇವಾಗ ನೋಡಿ ಎಷ್ಟು ಕಾರ್ಗಳು ಬಂದಿದೆ ಆಲ್ರೆಡಿ ಊಟ ಟೈಮ್ ಆಗಿರೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.